ಆದಿ ಪರ್ವ ಪ್ರಥಮಾಶ್ವಾಸ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಮೂರು ಲೋಕಗಳಲ್ಲಿಯೂ ಮೊದಲ ಪೂಜೆಯನ್ನು ಪಡೆಯುವ ಆದಿದೇವನು ಗಣೇಶನು. ಯಾವ ಕೆಲಸವನ್ನು ಪ್ರಾರಂಭಿಸಿದರೂ ಮೊದಲು ಗಣೇಶನಿಗೆ ಪ್ರಣಾಮ ಮಾಡಿ ಪೂಜೆ ಮಾಡಿದರೆ ವಿಘ್ನಗಳು ಎದುರಾಗದೆ ಕಾರ್ಯ ಸುಗಮವಾಗುತ್ತದೆ ಎಂಬ ನಂಬಿಕೆ ಇದೆ. ನೀವು ಮತ್ತು ನಿಮ್ಮ ಕುಟುಂಬದವರಿಗೆ ಆ ಗಣನಾಯಕರ ಆಶೀರ್ವಾದ ಸದಾ ಇರಲಿ ಎಂದು ಹಾರೈಸುತ್ತಾ ಮಹಾಭಾರತವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಆದಿ ಪರ್ವ ಸಂಸ್ಕೃತ ಮಂಗಳ ಶ್ಲೋಕ. ಶ್ರೀವಾಣಿ ಗಿರಿಜಾ ಸ್ಥಿರಾಯ ದದತೋ ವಕ್ಷಮುಖ ಕೇಶುಯೇ ಲೋಕಾನಾಂ ಸ್ಥಿತಿಮಾವಹ ಅಂತ್ಯವಿಹತಾಂ ಸ್ತ್ರೀ ಪುಂಸ್ಯೋಗೋದ್ಭವಾಂ ತೇ ವೇದತ್ರೇ ಮೂರ್ತಯ ಸ್ತ್ರೀ ಪುರುಷ ಸಂಪೂಜಿತ ವಸುರೈ ಪ್ರಭುಯಸೋ ಪುರುಷೋತ್ತಮಾಂಬುಜಿಭೋ ಶ್ರೀಕಂದರ ಶ್ರೇಯಸೆ. ಈ ಆದಿ ಪರ್ವದಲ್ಲಿ ನನ್ನೇನು ತಾನು ಏಕೆ ಈ ಮಹಾಭಾರತವನ್ನು ತೆಲುಗಿನಲ್ಲಿ ಬರೆಯುತ್ತಿರುವನು ಎಂಬುದನ್ನು ವಿವರಿಸುತ್ತಾನೆ. ಈ ಗ್ರಂಥದ ಮಹತ್ವವನ್ನು ಮತ್ತು ವಿವಿಧ ಭಾಗಗಳಲ್ಲಿ ಯಾವ ಕಥಾ ಸಂಗತಿಗಳು ಒಳಗೊಂಡಿವೆ ಎಂಬುದನ್ನು ವಿವರಿಸುತ್ತಾನೆ. ಪ್ರಥಮಾಶ್ವಾಸದ ವಿಷಯಗಳು, ಅವತಾರಿಕೆಯನ್ನು ಪರಿಚಯಿಸುವುದು, ಶಮಂತ ಪಂಚಕ ಕ್ಷೇತ್ರದ ವಿವರಣೆ, ಉದಂಕನು ತನ್ನ ಗುರುವಿಗೆ ಕುಂಡಲಗಳನ್ನು ತರುವ ಕಥೆ, ಸರ್ಪಯಾಗವನ್ನು ಪ್ರಾರಂಭಿಸಲು ಉದ್ದೇಶಿಸುವ ಜನಮೇಜಯನಿಗೆ ಉದ್ದವನು ಪ್ರೇರಣೆಯನ್ನು ನೀಡುವುದು, ಪ್ರವೇಶಿಕೆ, ಅರ್ಜುನನು ಪಾಂಡವರ ಮಧ್ಯಮ ಪುತ್ರ, ಅವನ ಮಗ ಅಭಿಮನ್ಯು ಕುರುಕ್ಷೇತ್ರ ಯುದ್ಧದಲ್ಲಿ ಸಾವನ್ನಪ್ಪುತ್ತಾನೆ. ಅಭಿಮನ್ಯು ಮತ್ತು ಉತ್ತರೆಯ ಮಗನು ಪರಿಷಿತನ ಮಗ ಜನಮೇಜಯ. ಜನಮೇಜಯನು ಮಹಾಯಜ್ಞವನ್ನು ನಡೆಸುತ್ತಿರುವಾಗ ದೇವತೆಗಳ ಶುನಕನ ಮಗ ಸರಮೆಯನು ಆ ಪ್ರದೇಶಕ್ಕೆ ಬಂದು ಆಟವಾಡತೊಡಗಿದನು. ಆದರೆ ಜನಮೇಜಯನ ಪುತ್ರರು ಆ ಶುನಕ ಮಗುವನ್ನು ಹೊಡೆದು ಓಡಿಸಿದರು. ತಾಯಿ ಸರಮೆ ಜನಮೇಜಯನ ಬಳಿಗೆ ಬಂದು ಯೋಗ್ಯತೆಯನ್ನು ಪರಿಗಣಿಸದೆ ಸರ್ವ ಜನರ ಮೇಲೆ ಅಪರಾಧ ಮಾಡಿದರೆ ಅದರಿಂದ ಅನಾಹುತ ಉಂಟಾಗಬಹುದು ಎಂದು ಹೇಳಿ ನದಿಯ ತೀರದಿಂದ ಅಂತರ್ಧಾನವಾಯಿತು. ಈ ಘಟನೆಯ ಬಳಿಕ ಜನಮೇಜಯನು ಸಮರ್ಪಕ ಪರಿಹಾರ ಮಾಡುವ ಅಗತ್ಯವನ್ನು ಅರಿತು ಯೋಗ್ಯ ಮುನಿಯನ್ನು ಹುಡುಕಲು ಹೊರಟನು. ಈ ಸಂದರ್ಭದಲ್ಲಿ ಸುತಶ್ರವಣ ಎಂಬ ಮುನಿಯ ಮಗ ಸೋಮಶ್ರವಣನನ್ನು ತನ್ನ ಭೃತ್ವಿ ಯಾಗದ ಪುರೋಹಿತ ಆಗಿ ಆಯ್ಕೆ ಮಾಡಿದನು. ಸೋಮಶ್ರವಣನ ಸಹಾಯದಿಂದ ಜನಮೇಜಯನು ಅನೇಕ ಪುಣ್ಯಕರ್ಮಗಳನ್ನು ನಡೆಸಿದನು. ಅವತಾರಿಕೆ. ನೈಮಿಷಾರಣ್ಯದಲ್ಲಿ ಶೌನಕ ಮುನಿಗಳು ಸತ್ರಯಾಗವನ್ನು ನಡೆಸುತ್ತಿರುವಾಗ ರೋಮಾಶಿಯ ಮಗ ಉಗ್ರಶ್ರವಸ ಎಂಬ ಸೂತನು ಅಲ್ಲಿಗೆ ಬಂದು ತಾನು ಪುರಾಣ ಕಥೆಗಳನ್ನು ವರ್ಣಿಸಲು ಪರಿಣಿತನಾಗಿದ್ದೇನೆ ಎಂದು ಹೇಳಿದನು. ಮುನಿಗಳು ಪುರಾಣ ಕಥೆಯನ್ನು ಕೇಳಲು ಇಚ್ಛಿಸಿದರು. ಆಗ ಉಗ್ರಶ್ರವಸನು ಪುರಾಣದ ಮಂಗಳವಾದ ಕಥೆಯನ್ನು ಪ್ರಾರಂಭಿಸಿದನು. ಕೃಷ್ಣದ್ವೈಪಾಯನ ಮಹರ್ಷಿಯು ವೇದಗಳನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎಂದು 4 ವಿಭಾಗಗಳಾಗಿ ವಿಂಗಡಿಸಿದನು. ಆತನ ಅನುಮತಿಯಲ್ಲಿ ಅಷ್ಟಾದಶ ಪುರಾಣಗಳನ್ನು, ಭಾಗವತ ಕಥೆಯನ್ನು, ಧರ್ಮಶಾಸ್ತ್ರಗಳನ್ನು, ರಾಜವಂಶಗಳ ಇತಿಹಾಸವನ್ನು, ಮಹಾಕಾವ್ಯಗಳನ್ನು ರಚಿಸಿದನು. ಈ ಮಹಾಭಾರತವನ್ನು ಧರ್ಮಜ್ಞರು ಧರ್ಮಶಾಸ್ತ್ರ, ಆತ್ಮಜ್ಞರು ವೇದಾಂತ, ನೀತಿ ಪರಿಣತರು ನೀತಿಶಾಸ್ತ್ರ, ಕವಿಗಳು ಮಹಾಕಾವ್ಯ, ಇತಿಹಾಸಕಾರರು ಇತಿಹಾಸ, ಪೌರಾಣಿಕರು ಪುರಾಣ ಎಂದು ವರ್ಣಿಸುತ್ತಾರೆ. ಈ ಮಹಾಭಾರತವನ್ನು ಹೇಳಿದರು. ದೇವಲೋಕದಲ್ಲಿ ನಾರದನು, ಪಿತೃಲೋಕದಲ್ಲಿ ದೇವರು ಮಹರ್ಷಿ ಗರುಡ, ಗಂಧರ್ವ, ಯಕ್ಷ, ರಾಕ್ಷಸ ಲೋಕದಲ್ಲಿ ಶುಕ ಮಹರ್ಷಿ, ಮಾನವ ಲೋಕದಲ್ಲಿ ವೈಶಂಪಾಯನನು ಜನಮೇಜಯನಿಗೆ ಕಥನ ಮಾಡಿದಂತೆ ನಾನು ಅದನ್ನು ನಿಮಗೆ ವಿವರಿಸುತ್ತಿದ್ದೇನೆ.